ಇವತ್ತಿನ ಕಾರ್ಯಕ್ರಮ ನಿಮ್ ಕಾರ್ಯಕ್ರಮ ಆದ್ರಿಂದ ಗಟ್ಟಿಗೆ ಹಾಕ್ಬೇಕು. ಜೈ ಬೋಲೋ ಕಾಂಗ್ರೆಸ್ ಪಾರ್ಟಿಗೆ, ಜೈ ಬೋಲೋ. ಮತ್ತೊಮ್ಮೆ ಎಲ್ಲ ಮಹಿಳೆಯರಿಗೆ ವೇದಿಕೆ ಮೇಲೆ ಕೊಟ್ಟ ಎಲ್ಲ ನಾಯಕರು ಅಂಟ ಬಂದ್ರೆ ಇವತ್ತೊಂದು ಈ ಕಾರ್ಯಕ್ರಮ ಏನ್ ಹಮ್ಮಿಕೊಂಡಿದೀವಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಎಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ ನೋಡ್ತಾ ಇದ್ದೀರಾ. ಅದೇ ರೀತಿ ತಡವಾಯಿತು, ಕೆಲವು ಕಾರಣಗಳಿಂದ ಈ ಕಾರ್ಯಕ್ರಮ ತಡವಾಯಿತು. ಆದ್ರೂ ಕೂಡ ನಿಮ್ಮ ಹೆಣ್ಣು ಮಕ್ಕಳ ಕಾರ್ಯಕ್ರಮ, ಸೌಭಾಗ್ಯ ಕಾರ್ಯಕ್ರಮ, ದೀರ್ಘ ಸುಮಂಗಲಿ ಕಾರ್ಯಕ್ರಮ ಮಾಡ್ತಾ ಇದ್ರು. ಪ್ರತಿಯೊಂದು ಹಳ್ಳಿಯಲ್ಲಿ 30 ಪಂಚಾಯತಿಗಳಲ್ಲಿ 31 ವಾರ್ಡ್ಗಳು ಕೂಡ ಹಮ್ಮಿಕೊಳ್ಳಲಾಗಿದೆ. ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುವಂತ ಕಾರ್ಯಕ್ರಮಗಳನ್ನ ಇದು ಮಾಡಲ್ಪಡುತ್ತದೆ. ಈ ಒಂದು ಕಾರ್ಯಕ್ರಮ ಇಡೀ ದೇಶದಲ್ಲೇ ದೀರ್ಘ ಸುಮಂಗಲಿ ಕಾರ್ಯಕ್ರಮವನ್ನ ಯಾರು ಕೂಡ ಮಾಡಿಲ್ಲ, ನಾನ್ ನೋಡಿಲ್ಲ, ಇನ್ನು ಮಾಡೋದು ಇಲ್ಲ. ಇವತ್ತು ಆದಿನಾರಾಯಣ ಅಣ್ಣವರು ಈ ಒಂದು ಕಾರ್ಯಕ್ರಮ ತಾಲೂಕಿನ ಎಲ್ಲ ನಮ್ಮ ನಾಯಕರ ಜೊತೆ ಚರ್ಚಿಸಿ, ಇದು ಬಹಳಷ್ಟು ಹಿರಿಯ ನಾಯಕರಿದ್ದಾರೆ. 30 ವರ್ಷ, 40 ವರ್ಷ, 50 ವರ್ಷ ದುಡಿದಂತ ಪಕ್ಷದ ನಾಯಕರಿದ್ದೀರಿ. ನೀವತ್ತು ಕೂತಿದ್ದೀರಾ, ಒಳ್ಳೆ ಸಲಹೆಗಳನ್ನು ಸೂಚನೆಗಳನ್ನು ಕೊಟ್ಟು ಇವತ್ತು ಆದಿನಾರಾಯಣ ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಆದ್ರೆ ನಾಳೆ ಓಟಕ್ಕೆ ಕೇಳ್ತಾ ಇಲ್ಲ ನಿಮ್ಮನ್ನ. ಇನ್ನು 3 ವರ್ಷ ಇದೆ, ಇನ್ನು 3 ವರ್ಷ ಇದೆ ಚುನಾವಣೆ. ಆಗಿ ಕೋರ್ಟ್ ಅವರು ಮಾತು ಕೊಟ್ಟಂತೆ ನಡ್ಕೊಂತ ಇದ್ದಾರೆ. ಆ ಮಾತಿಗೆ ನಾವು ಬೆಲೆ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನೀವೆಲ್ಲರೂ ಕೂಡ ಇವಾಗ ಏನು ಎಲ್ಲರೂ ಕೂಡ ಕೈ ಎತ್ತಿ ಆಶೀರ್ವಾದ ಮಾಡಿದ್ದೀರಿ. ಅವರಿಗೆ, ಅವ್ರ ಕುಟುಂಬಕ್ಕೆ ಈ ಆಶೀರ್ವಾದ ಇನ್ನು ಬರುವಂತ 3 ವರ್ಷಗಳವರೆಗೂ ಕೂಡ ಈ ರೀತಿ ಇದ್ದೇ ಇರುತ್ತೆ. ನಿಮ್ಮ ಆಶೀರ್ವಾದ ಅವ್ರಿಗೆ ಬೇಕೇ ಬೇಕು. ನೀವು ಆಶೀರ್ವಾದ ಅಂತ ಮಾಡಿದಂತ ಪ್ರತಿಯೊಬ್ಬ ಈ ರಿಸರ್ವೇಶನ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 4ನೇ MLA ಆಗಿರಬಹುದು, ನಡೀತಾ ಇರ್ತಕ್ಕಂಥ 4ನೇ ಟರ್ಮ್. ಮೊದಲನೇ MLA ಏನಿದ್ರು ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ ನೀವೆಲ್ಲ ಗಮನಿಸ್ಕೋಬೇಕು. 2ನೇ MLA ಆಗಿರೋರು ಯಾರು, ಅವ್ರು ಯಾವ ರೀತಿ ಕಾರ್ಯಗಳನ್ನು ಮಾಡಿದ್ದಾರೆ ಅದು ನಿಮ್ ಗಮನದಲ್ಲಿದೆ. 3ನೇ ಆಗಿರ್ತಕ್ಕಂಥವ್ರು ಯಾರು, ನಾನು ಹೆಸರು ಹೇಳೋದಕ್ಕೆ ಇಷ್ಟಪಡಲ್ಲ. ಎಷ್ಟು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ, ಎಷ್ಟು ನಿಮ್ಮ ಜೊತೆ ಹೊಂದಾಣಿಕೆ ಇಟ್ಕೊಂಡಿದ್ದಾರೆ, ನೀವೆಲ್ಲ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಮ್ಗಿದೆ. ಈಗ ಬಂದಿರ್ತಕ್ಕಂಥ 4ನೇ MLA, ಈಗ JDS MLA ಅವರು, ಅವ್ರು ಯಾವ ರೀತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಜನಗಳಿಗೆ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ದಾರೆ ನಿಮ್ಗೆಲ್ರಿಗೂ ಗೊತ್ತಿದ್ದಾರೆ. ಆದ್ದರಿಂದ ಮುಂದೆ ಬರ್ತಕ್ಕಂಥ ಚುನಾವಣೆ ಮುಗಿಸೋಳಿದ್ರು ಕೂಡ ನಾವು ಇವತ್ತಿಂದ ಕೂಡ ಕಷ್ಟ ಪಡ್ತಾ ಇದ್ದೀವಿ. ಒಳ್ಳೆ ವ್ಯಕ್ತಿಯನ್ನ ಆಯ್ಕೊಳ್ಳೋದಕ್ಕೆ. ಕೆಟ್ಟದೇ ಗೊತ್ತಿಲ್ಲ, ಬರೀ ಒಳ್ಳೇದು ಮಾಡೋಕೆ ಗೊತ್ತಾ ಆತನಿಗೆ ಯಾವ್ದಂತಲ್ಲ ನಮ್ಮ ಆಚರಣೆಗಳು. ಇವತ್ತು ನಿಮಗೆ ಎಷ್ಟೋ ಹೇಳಕ್ಕೆ ಬಹಳಷ್ಟು ಜನಕ್ಕೆ ಈ ಅರಿಶಿನ ಕುಂಕುಮ ಭಾಗ್ಯ ಇರಲಿಲ್ಲ. ಕೆಲವರಿಗೆ ದುರದೃಷ್ಟ ಭಗವಂತ ಕೊಟ್ಟದ್ದು ಕೊಡ್ತಾ ನಾವೇನ್ ಮಾಡಕ್ಕಾಗಲ್ಲ. ಆದ್ರೂ ಕೂಡ ಅದೊಂದು ಮಾತು ಕೊಟ್ಟಿಲ್ಲ ನಿಮಗೆ. ನಿಮ್ಮ ಮನೆ ಮಗನಾಗಿ, ಅಣ್ಣನಾಗಿ, ತಮ್ಮನಾಗಿ, ನಿಮ್ಮ ಮನೆಯ ಕೆಲಸಗಾರನಾಗಿ ನನ್ನ ಹೆಂಡತಿ ನಾನು ಬಂದು ನಿಮ್ಗೆಲ್ಲರಿಗೂ ಕೂಡ ಅಣ್ಣಾಗಿ ಅರ್ಶಿನ ಕುಂಕುಮ ತಾಯಿ ಅಕ್ಕ ಅಮ್ಮ ಅಂತ ಕೇಳ್ಕೊಂಡಿದ್ದಾರೆ. ಅದನ್ನ ದಯವಿಟ್ಟು ಯಾರು ಕೂಡ ವಂಚನೆಗೆ ಒಳಗಾಗಬಾರ್ದು. ಅದನ್ನ ನಾವೇನ್ ಮಾಡ್ಕೊಟ್ಟಿದ್ದೇವೆ. ಇವತ್ತು ಏನು ತಿರುಮಲ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಎದುರು ಭಾಗದಲ್ಲಿ ಗಟ್ಟುಗುಡಿ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದ ಮುಂದೆ ನಾವು ನಿಮ್ ಮಾತು ಕೊಡ್ತಾ ಇದ್ದೀವಿ. ಈ 2 ಪಂಚಾಯತಿಗಳಲ್ಲಿ ಯಾರು ಕೂಡ ನಿಮ್ ಮೋಸ ಮಾಡಲ್ಲ. ಬರ್ತಕ್ಕಂಥ ತಿಂಗಳಲ್ಲಿ ಅತಿ ಹೆಚ್ಚಿನ ಮೆಜಾರಿಟಿಯಲ್ಲಿ ನಿಮಗೆ ಚುನಾವಣೆ ನಿಮ್ಗೆ ಹೊರತಾಗ್ತೇವೆ. ಶಾಸಕರಂತ ನಾವು ಇವತ್ತೇ ನಿಮ್ಗೆ ಅನೌನ್ಸ್ ಮಾಡ್ತಾ ಇದ್ದೀವಿ. ಇವತ್ತು ನಿಮ್ ಮಾತು ಕೊಡ್ತಾ ಇದೀವಿ ಈ 2 ಪಂಚಾಯತ್ಗಳ ಪರವಾಗಿ. ದಯವಿಟ್ಟು ಇನ್ನೂ ಬಹಳಷ್ಟು ಮಾತಾಡಲಿಲ್ಲ. ನಮ್ಮ ಮಂಜಣ್ಣ ಕೂಡ ಪವರ್ ಬ್ಯಾಂಡ್ ಮಾತಾಡ್ಬೇಕಾಗಿತ್ತು, ಮಾತಾಡಲಿಲ್ಲ. ಸೊ ಇನ್ನು ಮಾತಾಡ ನಾಯಕರು ಬಹಳಷ್ಟು ಇದ್ದಾರೆ. ತಮ್ಮಲ್ಲಿ ನಾನು ಬೇಡ್ಕೊಳ್ಳೋದಿಷ್ಟೇ, ಎಲ್ಲ ನಮ್ಮ ತಂಗಿರಲ್ಲಿ, ಅಮ್ಮಂದಿರಲ್ಲಿ, ತಂಗಿರಲ್ಲಿ ದಯವಿಟ್ಟು ನಾವು ಏನ್ ಹೇಳಿದ್ದೀವಿ, ಈ ಒಂದು ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಪ್ರತಿಯೊಂದು ಮನೆಗೂ ನಾವು ಬರ್ತೀವಿ, ಇದೇ ಕಾರ್ಯಕ್ರಮ ಮಾಡ್ತೀವಿ, 30 ಪಂಚಾಯತ್ಗಳಲ್ಲಿ ಮಾಡ್ತೀವಿ ಅಂತ ಹೇಳಿ ಹೇಳುತ್ತಾ ಈ 2 ಮಾತನ್ನು ಮುಗಿಸುತ್ತಾ ನಮ್ಮ ಆರ್ನಾಡಲ್ಲಿ ಒಂದು ಸಲಹೆ ಬೆಳೆಸುವ ನಾನು ಇಷ್ಟಪಡ್ತೇನೆ. ಬಿಸಿಲು ಹಾಗೂ ಮಳೆ ಇರೋದ್ರಿಂದ ನಾವು ಆದಷ್ಟು ಕೂಡ ಪಂಚಾಯತಿ ಹೋಗುವುದು ಬಹಳ ಉತ್ತಮ. ಅಲ್ಲಿನ ನಾಯಕರು ಎಲ್ಲರನ್ನು ಸೇರಿಸಿ ಪಂಚಾಯತಿ ಯೋಜನೆ ಮಾಡೋದು ಬಹಳ ಉತ್ತಮ ಅಂತ ನನ್ನ ಸಲಹೆ. ದಯವಿಟ್ಟು ಅದರಲ್ಲಿ ನಮ್ಮ ನಾಯಕರೆಲ್ಲ ಕೂಡ ಆಲೋಚನೆ ಮಾಡಿರಿ. ಆ ಪಂಚಾಯತಿ ನಾಯಕರು ಇರ್ತಾರೆ, ಆ ಊರಲ್ಲೇ ಕುತ್ಕೊಂಡು ಮಾಡೋದು ಬಹಳ ಉತ್ತಮ ಅಂತ ಹೇಳಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಇದು ಉತ್ತಮ ಅಲ್ಲ ಅಂತ ಹೇಳಿ ನಾವೊಂದು ಕೂರುಗಳ ಸಭೆ ಮಾಡ್ತೀವಿ, ಆಮೇಲೆ ನಿರ್ಧಾರ ತಗೊಳ್ತೀವಿ.
ಈ ಕಾರ್ಯಕ್ರಮಕ್ಕೆ ಎಲ್ಲಾ ಕೆಲಸಗಾರರು ಎಷ್ಟೇ ಇದ್ರು ಕೂಡ ಎಲ್ಲಾ ಕೆಲಸಗಾರರನ್ನು ಬಿಟ್ಟು ಬಂದಿರ್ತಕ್ಕಂಥ ವೇದಿಕೆ ಮೇಲೆ 100 ನಾಯಕರು ಗೊತ್ತಿರ್ತಕ್ಕಂಥ ನಮ್ಮ ನಾಯಕರು ಹಾಗೆ ಇಲ್ಲಿ ಗೊತ್ತಿರ್ತಕ್ಕಂಥ ನಮ್ಮ ಎಲ್ಲ ಮಹಿಳಾ ನಾಯಕರಿಗೂ ಹಾಗೂ ನಮ್ಮ ಪೊಲೀಸ್ ಇಲಾಖೆಗೂ ಮತ್ತು ನಮ್ಮ ಮುಂದೆ ಕೂತಿರ್ತಕ್ಕಂಥ ಎಲ್ಲಾ ನಾಯಕರಿಗೂ ಹಾಗೂ ಪತ್ರಿಕಾ ಮಿತ್ರರಿಗೂ ಕೂಡ ವಂದಿಸುತ್ತಾ ಜೈ ಹಿಂದ್, ಜೈ ಕಾಂಗ್ರೆಸ್.